ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಳಗೆ ಏನಂದ್ರೆ ಗೌರ್ಮೆಂಟ್ ಸಬ್ಸಿಡಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮತ್ತು ನಮ್ದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇದೆ. ಎದ್ರ ಮೇಲೆ ಅಂದ್ರೆ ಯಾರು ಬೋರ್ವೆಲ್ ಹಾಕ್ಸ್ಕೋಬೇಕು ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಬಹಳ ಅನುಕೂಲ ಆಗ್ತದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೌದಾ. ಇದ್ರೊಳಗ ಏನಂದ್ರೆ ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ ಅಂತದ. ಅದ್ರೊಳಗೆ ಸ್ಪೆಷಲಿ ಸೋಲಾರೇಷನ್ ಮಾಡ್ಬೇಕಂತ ಗೌರ್ಮೆಂಟ್ ಸ್ಕೀಮ್ ನಡೆದೈತಿ. ಅದ್ರೊಳಗೆ ಸ್ಪೆಷಲಿ ರೈತರಿಗೆ ಅಂದ್ರೆ ಸೋಲಾರ್ ಪಂಪ್ ಸೆಟ್ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ದರದಲ್ಲಿ ನಿಮಗೆ ಕೊಡಬೇಕಂತೈತಿ. ಇವ್ರದ್ದು ಪ್ಲಾನ್ ಅದ ಆಕ್ಚುಲಿ ಹೇಳ್ಬೇಕಂದ್ರೆ. ಈ ವಿಡಿಯೋ ಒಳಗ ನಿಮಗೆ ಕಂಪ್ಲೀಟ್ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಆಮೇಲೆ ನೀವು ಯಾವ ವೆಬ್ಸೈಟ್ ಹೋಗ್ಬೇಕು, ಆಮೇಲೆ ನಿಮ್ಗೆ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ಹೇಳಿ, ಎಷ್ಟು ಎಚ್ ಪಿ ಬೇಕಾದ್ರೆ ಎಷ್ಟು ಅಮೌಂಟ್ ತುಂಬಬೇಕಂತ ಹೇಳಿ ಈ ವಿಡಿಯೋ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನನ್ನ ರಿಕ್ವೆಸ್ಟ್ ಏನಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಮೇಲೆ ನೋಡೋದ್ರಿಂದ ಪೇಜ್ ಫಾಲೋ ಮಾಡಿ ಸ್ನೇಹಿತರೆ. ಇಂಥವು ಹೊಸ ಹೊಸ ಸ್ಕೀಮ್ಸ್ ಬಗ್ಗೆ ನಿಮಗೆ ಮುಂದೆ ದಿನದಾಗ ಬರ್ತಾ ಇರ್ತವೆ, ಹೊಸ ಹೊಸದು ಬರ್ತಾ ಇರ್ತವೆ. ಸೊ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಇವತ್ತಿನ ನಾನೇನ ಸ್ಕೀಮ್ ಬಗ್ಗೆ ಹೇಳ್ತೀನಿಲ್ಲ, ಅದು ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ ಅಂತ ಹೇಳಿ ಆಕ್ಚುಲಿ. ಇದು ಪ್ರಧಾನ ಮಂತ್ರಿ ಕುಸುಮ್ ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವ್ ಉತ್ಥಾನ್ ಮಹಾ ಅಭಿಯಾನ್ ಅಂತ ಹೇಳಿ. ಇದ್ರೊಳಗೆ ಸ್ಪೆಷಲಿ 3 ಕ್ಯಾಟಗರಿ ಮಾಡಿದ್ರೆ ಸ್ನೇಹಿತರೆ, ಹೌದಾ. ಇದ್ರೊಳಗೆ ನೋಡ್ತಿರ್ಬೋದು. ಇದ್ರೊಳಗೆ ಕಾಂಪೋನೆಂಟ್ ಎ, ಕಾಂಪೋನೆಂಟ್ ಬಿ, ಕಾಂಪೋನೆಂಟ್ ಸಿ ಅಂತ. ಕಾಂಪೋನೆಂಟ್ ಬಿ ಅಂದ್ರೆ ಸ್ಪೆಷಲಿ ಹೇಳ್ಬೇಕಂದ್ರ ಇದ್ರೊಳಗ ನಿಮ್ದು ಏನಾರ ಓಪನ್ ಲ್ಯಾಂಡ್, ಬ್ಯಾರೆ ಲ್ಯಾಂಡ್ ಇತ್ತು ಅಂತ ತಿಳ್ಕೊರಿ. ಅಲ್ಲಿ ಏನ್ ಬೆಳೆಸ್ಲಾತಿಲ್ಲ ಅಂದ್ರ ನೀವು ಅಲ್ಲಿ ಲ್ಯಾಂಡ್ ಅದ್ರೊಳಗ ನೀವು ಸೋಲಾರ್ ಪ್ಯಾನಲ್ಗಳು ಹಾಕ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರ ನೀವು ರೆಡಿ ಮಾಡ್ಕೊಂಡು ಸೋಲಾರ್ ಪ್ಯಾನಲ್ಗಳು ಮಾಡ್ಕೋಬಹುದು ನಿಮ್ ಕಡೆ ಇತ್ತಂದ್ರೆ ಹೊಲ. ಆ ಕಂಪೋನೆಂಟ್ ಬಿ ಒಳಗೆ ಸ್ಪೆಷಲಿ ಹೇಳ್ಬೇಕಂದ್ರ ನಮ್ದು ಸೋಲಾರ್ ಪಂಪ್ ಸೆಟ್ ಗಳು ಬರ್ತಾವ. ಸೋಲಾರ್ ಪಂಪ್ ಸೆಟ್ ಯಾರ ಹಾಸ್ಕೊಂಬೋದಿಲ್ಲ ಕಾಂಪೋನೆಂಟ್ ಬಿ ಒಳಗೆ ಬರ್ತದ. ಇದ್ರೊಳಗೆ ಏನಂದ್ರ ಸೋಲಾರ್ ಪಂಪ್ ನಿಮ್ಗ ಆಲ್ಮೋಸ್ಟ್ ಅಲ್ಲಿ 3 HP ಹಿಡಿದು 10 HP ತನಕ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾರೆ. ನಿಮ್ಗೆ ಎಷ್ಟು ಆಳವಲ್ಲ ಅದ್ರ ಆಳದ ಮೇಲೆ ಅದು ಎಷ್ಟು HP ಬರ್ತದೆ ಅದು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಸಜೆಷನ್ ಮಾಡ್ತಾರೆ ಸ್ನೇಹಿತರೆ. ಕಂಪೋನೆಂಟ್ ಸಿ ಒಳಗೆ ಏನಂದ್ರೆ ನೀವು ಆಲ್ರೆಡಿ ವಾತಾವರಣ ಸೋಲಾರ್ ಅದನ್ನ ತಿಳ್ಕೊರ, ಅದಕ್ಕೆ ನೀವು ಡೈರೆಕ್ಟ್ಲಿ ಕರೆಂಟ್ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಅದಕ್ಕೆ ಸಪ್ರೇಟ್ ಇನ್ವರ್ಟರ್ ಕೂಡಿಸಿ ಅದಕ್ಕೆ ಕರೆಂಟ್ ಡೆವಲಪ್ಮೆಂಟ್ ಮಾಡಿ ನಿಮ್ಗೆ ನಿಮ್ದು ನಿಯರ್ ಬೈ ಏನ್ ಕರೆಂಟ್ ಸ್ಟೇಷನ್ ಇರ್ತೈತಲ್ಲ, ಈಗ ಜೆಸ್ಕಾಮ್ ಆಗ್ಲಿ, ಮೆಸ್ಕಾಮ್ ಆಗ್ಲಿ, ಹೆಸ್ಕಾಮ್ ಆಗ್ಲಿ, ಡಿವಿಷನ್ ವೈಸ್ ಸಪ್ರೇಟ್ ಇರ್ತಾವ. ಅದಕ್ಕೆ ನಿಮ್ ಕರೆಂಟ್ ಅಕ್ಕಪಕ್ಕದ ನಿಯರ್ ಬೈ ಕರೆಂಟ್ ಅಂದ್ರೆ 5 ಕಿಲೋಮೀಟರ್ ಒಳಗೆ ಏನ್ ಐತಂದ್ರ ಇಂಥವ್ರಿಗೆ ನೀವು ಆಲ್ರೆಡಿ ಅಲ್ಲಿ ಕರೆಂಟ್ ಜನರೇಟ್ ಮಾಡಿ ನೀವು ಸೇಲು ಮಾಡ್ಬೋದು. ಅಲ್ಲಿಂದ ನಿಮ್ಗೆ ಯೂಸ್ ಆಗತ್ತ. ನಾ ಇಲ್ಲಿ ಹೇಳಿದ ಪ್ರಕಾರ ನೀನು ಕಾಂಪೋನೆಂಟ್ ಎ ಒಳಗ ಇಂಥ ಗ್ರಿಡ್ಗಳು ಕೂಡಿಸ್ತಾರೆ, ಪ್ಯಾನಲ್ಗಳು, ದೊಡ್ಡ ದೊಡ್ಡ ಪ್ಯಾನಲ್ಗಳು ಕೂಡಿಸ್ತಾರೆ ಕಾಂಪೋನೆಂಟ್ ಎ ಒಳಗ. ನಿಮ್ಗೆ ಓಪನ್ ಲ್ಯಾಂಡ್ ಇತ್ತು ಅಥವಾ ಭೂಮಿ ಮೇಲೆ ಏನ್ ಬೆಳೆಸತ್ತಿಲ್ಲ ಅಂದ್ರೆ ಅದ್ರೊಳಗೆ ನೀವು ಯೂಸ್ ಮಾಡ್ಕೋಬಹುದು. ಇವೆಲ್ಲ ಕಂಪೋನೆಂಟ್ ಬಿ ಸೋಲಾರ್ ಪ್ಯಾನಲ್ಗಳು. ಕಂಪೋನೆಂಟ್ ಎ ಒಳಗ ಇವೆಲ್ಲ ಸೋಲಾರ್ ಪ್ಯಾನಲ್ಗಳು ಎಲ್ಲ ಕೂಡ್ಸಾರ ನೋಡ್ರಿ, ಹೌದಾ. ಆಮೇಲೆ ಸೇಮ್ ಆಮೇಲೆ ಕಂಪೋನೆಂಟ್ ಬಿ ಒಳಗ ನೀವು ಈ ತರ ಬೋರ್ವೆಲ್ ಪಂಪ್ ಸೆಟ್ಗಳು ನೀವು ಆಲ್ರೆಡಿ ಕೂಡಿಸಿ ಜನರೇಟ್ ಮಾಡ್ಕೊಂಡು ನಿಮ್ದು ಹೊಲ ಸಲುವಾಗಿ ಯೂಸ್ ಮಾಡ್ಕೋಬಹುದು ಆಕ್ಚುಲಿ ಕಂಪೋನೆಂಟ್ ಬಿ ಒಳಗ. ನೋಡ್ರಿ ಈ ತರ. ಆಮೇಲೆ ಕಂಪೋನೆಂಟ್ ಸಿ ಒಳಗ ಹಿಂದೆ ಸೋಲಾರ್ ಪ್ಯಾನಲ್ಗಳು ಇರ್ತಾವಲ್ಲ ತಿಳ್ಕೊರಿ. ಅದಕ್ಕೆ ನೀವು ಕರೆಂಟ್ ಜನರೇಟ್ ಮಾಡಿ ಕನ್ವರ್ಷನ್ ಮಾಡಿ ನೀವು ಡೈರೆಕ್ಟ್ಲಿ ಮಾಡ್ಕೋಬಹುದು ಸ್ನೇಹಿತರೆ. ನೋಡ್ರಿ, ಬಂಜರ್ ಜಮೀನ್ ಪರ್ ಸೋಲಾರ್ ಪ್ಲಾಟ್ ಲಗಾಯಿ ಕಂಪೋನೆಂಟ್ ಎ ಒಳಗ ಈ ತರ ಕೊಡ್ಸಾರ ನೋಡ್ರಿ, ಹೌದಾ. ಆಮೇಲೆ ಇದು ಹೇಳ್ಬೇಕಂದ್ರೆ ಸಬ್ಸಿಡಿ ಏನ್ ಸಿಗ್ತದ ಅಂದ್ರೆ ಸ್ಪೆಷಲಿ ಹೇಳ್ಬೇಕಂದ್ರೆ ನೀವು ಈಗ ನಾನು ಕಂಪ್ಲೀಟ್ಲಿ ಸೋಲಾರ್ ಪಂಪ್ ಸೆಟ್ ಬಗ್ಗೆ ಮಾತಾಡ್ತೀನಿ. ಇದ್ರೊಳಗೆ ಸ್ಪೆಷಲಿ ಹೇಳ್ಬೇಕಂದ್ರ ನೀವು ಗೌರ್ಮೆಂಟ್ ಕಡೆಯಿಂದ, ನಮ್ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ 30-50% ಅಲ್ಲಿಂದ ಸಬ್ಸಿಡಿ ಸಿಗ್ತದ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಲಿಂದ 30% ಅವ್ರು ಕೊಡ್ತಾರ. ಟೋಟಲ್ 80% ನಿಮಗೆ ಸಬ್ಸಿಡಿ ಸಿಗ್ತದೆ. ಇದ್ರೊಳಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಏನದ 1 ಲಕ್ಷ ಪಂಪ್ ಸೆಟ್ ಹಾಕಿ ತಿಳ್ಕೊರಿ. 1 ಲಕ್ಷದೊಳಗ ನೀವು ಏನ್ ಕಟ್ಬೇಕಂತ 20,000 ರೂಪಾಯಿ ಅಷ್ಟೇ ಕಟ್ಬೇಕಾಗ್ತದ. ಉಳಿದಿದ್ದನ್ನ ಸಬ್ಸಿಡಿ ಆಗ್ಬಿಡ್ತದೆ, ಗೌರ್ಮೆಂಟ್ ಕಟ್ಬಿಡ್ತದೆ ಸ್ನೇಹಿತರೆ. ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಅಲ್ಲಿ ಕೆಳಗೆ ಅದ ನೋಡ್ರಿ, ಹೌದಾ. ಆಮೇಲೆ ಇದು ನಾವು ನಮ್ದು ಈ ಕರ್ನಾಟಕದವ್ರಿಗೆ ನಾವು ಎಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಹೇಳಿ ಗೂಗಲ್ ನಾಗ ಹೋಗಿ ಸೌರಮಿತ್ರ.com ಅಂತ ಹೊಡೆದ್ರೆ, ಸೌರಮಿತ್ರ ಹೊಡೆದ್ರೆ ಸಾಕು ಈ ತರ ಕೆಳಗೆ ಬಂದ್ಬಿಡ್ತದೆ. ಸ್ಟೇಟ್ ಸೋಲಾರ್ ವಾಟರ್ ಪಂಪಿಂಗ್ ಸಿಸ್ಟಮ್ ಸೌರಮಿತ್ರ.com. ಇದ್ರಾಗ ಹೋಗಿ ಕ್ಲಿಕ್ ಮಾಡ್ಬೇಕಾಗ್ತದ. ಕ್ಲಿಕ್ ಮಾಡಿದ್ಮೇಲೆ ನೀವು ಈ ತರ ಪೇಜ್ ಬರ್ತದೆ ಸ್ನೇಹಿತರೆ. ಫಸ್ಟ್ ಈಗ ಹೇಳ್ಬೇಕಂದ್ರೆ ಅದನ್ನ ನೀವು ಡೈರೆಕ್ಟ್ಲಿ ನೀವೇ ಅಪ್ಲೈ ಮಾಡ್ಕೋಬಹುದು ಸ್ನೇಹಿತರೆ. ಆಮೇಲೆ ಇನ್ನೊಂದ್ ಏನದ, ಇದು ಡೇಟ್ 30/12/2025 ಲಾಸ್ಟ್ ಡೇಟ್ ಐತಿ. ಆಮೇಲೆ ಇದು ಮುಂದೆ ನೆಕ್ಸ್ಟ್ ಇದ್ರಾಗ ನಿಮ್ಗೆ ಬೆನಿಫಿಟ್ ಅನ್ನು ಆಗ್ತೈತಿ ಸ್ನೇಹಿತರೆ. ಅದಕ್ಕೆ ನೀವು ಅಪ್ಲೈ ಮಾಡ್ರಿ. ಅಪ್ಲೈ ಮಾಡಕ್ ಏನಂದ್ರೆ ಡಾಕ್ಯುಮೆಂಟ್ಸ್ ನಿಮ್ಗೆ ಕಂಪಲ್ಸರಿ ಬೇಕಂದ್ರೆ ಒಂದು ಪಾಣಿದು ಲ್ಯಾಂಡ್ ಹೋಲ್ಡಿಂಗ್ ಪಾಣಿ ಇರುತ್ತೆ, ಸರ್ವೆ ನಂಬರ್ ಇರ್ತಲ್ಲ, ಅದು ಒಂದು ನೀವು ಸಾಫ್ಟ್ ಕಾಪಿ ಇಟ್ಕೊರಿ. ನೀವು ಡೈರೆಕ್ಟ್ಲಿ ಅಪ್ಲೈ ಮಾಡೋದು ಬಹಳ ಈಸಿ ಅದ. ನಿಮ್ಗೆ ಈ ವಿಡಿಯೋ ಒಳಗೆ ಹೇಳ್ತೀರಿ. ಆಮೇಲೆ ನಿಮ್ದು ವೋಟರ್ ID ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅದನ್ನ ಇತ್ತಂದ್ರೆ ನಮ್ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. 2 ಡಾಕ್ಯುಮೆಂಟ್ಸ್ ಬೇಕು. ಆಮೇಲೆ ಕಂಪಲ್ಸರಿ ನಿಮ್ ಆಧಾರ್ ಕಾರ್ಡ್ ಮೇಲೆ ಏನ್ ನಂಬರ್ ಅದಲ್ಲ
ಅದೇ ನಂಬರ್ ನೀವು ಡೈರೆಕ್ಟ್ಲಿ ಯೂಸ್ ಮಾಡ್ಬೇಕಾಗುತ್ತೆ. ಬೇರೆ ನಂಬರ್ ಯೂಸ್ ಮಾಡಕ್ಕಾಗಲ್ಲ. ನಿಮ್ದು ಪಾಣಿ ಹೆಸರ ಮೇಲೆ ಏನ್ ಯಾವ್ದು ಹೆಸರು ಅದಲ್ಲ ಅದೇ ಹೆಸರು ನಿಮ್ ಆಧಾರ್ ಕಾರ್ಡ್ ಮೇಲೆ ಇರ್ಬೇಕು. ಆಧಾರ್ ಕಾರ್ಡ್ ಮೇಲೆ ನಂಬರ್ ಏನದ ನಂಬರ್ ಅದೇ ನಂಬರ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾಗ್ತದೆ. ಅದು ಯೂಸ್ ಆಗ್ತದೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ನಿಮಗೆ ಕಂಪ್ಲೀಟ್ಲಿ ಇನ್ನ ಏನಾದ್ರು ಇನ್ಫಾರ್ಮೇಶನ್ ಬೇಕು ಇದ್ರ ಬಗ್ಗೆ ನಿಮಗ ಅಂದ್ರೆ ಇಲ್ಲಿ ಡೈರೆಕ್ಟ್ ನಂಬರ್ ಕೊಟ್ಟಿದಾರ, ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿದ್ದೈತಿ. ಇಲ್ಲಿ ನೋಡ್ರಿ KRDL ಕಸ್ಟಮರ್ ಕೇರ್ ಅಂತದಲ್ಲ ಅಲ್ಲಿ ನಂಬರ್ನು ಅದ. ಆಮೇಲೆ SEDMP ಪೋರ್ಟಲ್ ನಂಬರ್ ಅದ. ಇದ್ರೊಳಗ ಡೈರೆಕ್ಟ್ ನಂಬರ್ ನೀವು ಕಾಲ್ ಮಾಡಿದ್ರೆ ಅಲ್ಲಿ ಕೇಳ್ಕೊಬಹುದು ಏನೇನ್ ಡಾಕ್ಯುಮೆಂಟ್ಸ್ ಏನು ಅದು ಕೇಳ್ಬೋದು. ಅಥವಾ ನಿಮ್ ನಿಯರ್ ಬೈ ಎಲೆಕ್ಟ್ರಿಕ್ ಅಂದ್ರೆ ಜೆಸ್ಕಾಮ್ ಆಗ್ಲಿ, ಹೆಸ್ಕಾಮ್ ಆಗ್ಲಿ ಅಥವಾ ಮೆಸ್ಕಾಮ್ ಆಗ್ಲಿ ಡಿವಿಷನ್ ವೈಸ್ ಸಪ್ರೇಟ್ ಅದಾವ. ನಿಮ್ಗೆ ಯಾವ ಡಿವಿಷನ್ ಬರ್ತದ, ನಿಮ್ಗೆ ಯಾವ ಡಿವಿಷನ್ ಕರೆಂಟ್ ಸಪ್ಲೈ ಮಾಡ್ತಾರಲ್ಲ ಆ ಡಿಪಾರ್ಟ್ಮೆಂಟ್ ಅನ್ನ ಹೋಗಿ ವಿಸಿಟ್ ಮಾಡ್ರಿ. ಅವ್ರನ್ನು ನಿಮ್ಗೆ ಸಜೆಷನ್ ಮಾಡ್ತಾರೆ ಸ್ನೇಹಿತರೆ. ಈ 3 ಕಂಪೋನೆಂಟ್ ಬಗ್ಗೆ ಸಜೆಷನ್ ಮಾಡ್ತಾರ, ನೀವು ಅಲ್ಲಿ ಹೋಗಿ ಕೇಳ್ಕೋಬಹುದು. ಹೌದಾ, ತಲೆ ಇಟ್ಕೋರಿ 30-50% ಸ್ಟೇಟ್ ಗೌರ್ಮೆಂಟ್ ಇಂದ ಬರ್ತದ, 30% ಸೆಂಟ್ರಲ್ ಗೌರ್ಮೆಂಟ್ ಬರ್ತದ. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 80% ಅಂದ್ರೆ ಸಬ್ಸಿಡಿ ಬರ್ತದೆ ಸ್ನೇಹಿತರೆ. ಹೌದಾ, ಇದು ಕ್ಯಾಟಗರಿ ವೈಸ್ ಅದ ಇದೆ ಹೇಳ್ಬೇಕಂದ್ರೆ. ಇದ್ರೊಳಗಡೆ ಆಪ್ಷನ್ ನೋಡಿ ಸ್ನೇಹಿತರೆ, ಪೇ ಫಾರ್ಮರ್ ಶೇರ್. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಅಪ್ಲಿಕೇಶನ್ ನಂಬರ್ ಕೊಡ್ತದೆ. ಅಪ್ಲಿಕೇಶನ್ ಮಾಡಿದ್ಮೇಲೆ ನೀನು ಈಗ ರಿಜಿಸ್ಟ್ರೇಷನ್ ಮಾಡ್ತಿಲ್ಲ, ರಿಜಿಸ್ಟ್ರೇಷನ್ ಮಾಡಿದ್ರೆ ಅಪ್ಲಿಕೇಶನ್ ಬಂದ್ ಬರ್ತದ. ಅಥವಾ ನೀವು ಫೋನ್ ನಂಬರ್ ಇದು ಮಾಡಿ ಡೈರೆಕ್ಟ್ ಪೇಮೆಂಟ್ ಮಾಡ್ಬೋದು. ಇದು ರಿಜಿಸ್ಟ್ರೇಷನ್ ಅದ ಕಂಪೋನೆಂಟ್ ವೈಸ್. ಆಮೇಲೆ ಇವಾಗ ನೋಡಿ 3 ಕಂಪೋನೆಂಟ್ ಕೊಟ್ಟ, ಕಂಪೋನೆಂಟ್ A, ಕಂಪೋನೆಂಟ್ B, ಕಂಪೋನೆಂಟ್ C. ಅಂದ್ರೆ ನಮ್ದು ಪಂಪ್ ಸೆಟ್ ಹಾಕ್ಸ್ಕೊಂಬದ. ಹೌದಾ, ಕುಲಾ ಪಂಪ್ ಸೆಟ್ ಹಾಕೊಂಬದ ಕಂಪೋನೆಂಟ್ B ನಾವು ಬರ್ತದ. ಇಲ್ಲಿ ಜಸ್ಟ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತ. ರಿಜಿಸ್ಟ್ರೇಷನ್ ಮಾಡಿ ನಾ ಹೇಳಿದ ಪ್ರಕಾರ ನಿಮ್ ಆಧಾರ್ ಕಾರ್ಡ್ ಮೇಲೆ ನಂಬರ್ ಅದಲ್ಲ ಆ ನಂಬರ್ಗೆ ನೀವು ಇಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಸ್ನೇಹಿತರೆ. ಸ್ಟ್ಯಾಂಡರ್ಡ್ OTP ನಿಮ್ದು ರಿಜಿಸ್ಟ್ರೇಷನ್ ನಂಬರ್ಲಿಂದ ಆಧಾರ್ ಕಾರ್ಡ್ ನಂಬರ್ ಮೇಲೆ ಅದ್ರ ನಂಬರ್ಲಿಂದ ವೆರಿಫೈ ಆಯ್ತಂದ್ರೆ ನಿಮ್ಗೆ OTP ಬರ್ತದೆ. ಆ OTP ಹೋಗ್ತದೆ. ಇರೋ ನೋಡಿ ಸ್ನೇಹಿತರೆ, ಕಂಪೋನೆಂಟ್ A, ಕಂಪೋನೆಂಟ್ B, ಕಂಪೋನೆಂಟ್ C. ಹೌದಾ, ಫಸ್ಟ್ ಕಂಪೋನೆಂಟ್ B ನಮ್ದು ಆಲ್ಮೋಸ್ಟ್ ಕಂಪೋನೆಂಟ್ B ನೇ ಮಾತಾಡ್ತೀವಿ. ಅದ್ರಾಗ ಏನಾದ್ರೆ ನಿಮ್ದು ಡೀಟೇಲ್ ಆಫ್ ಅಪ್ಲಿಕೆಂಟ್ಸ್ ಅಂದ್ರೆ ರೈತರದ್ದು ಆಲ್ರೆಡಿ ಬಂದ್ಬಿಡ್ತದ. ಹೆಸರು, ಅಪ್ಪ ಹೆಸರು, ಹಸ್ಬೆಂಡ್ ಹೆಸರು, ನೀವು ಕ್ಯಾಟಗರಿ ಬರ್ತದ. ಆಮೇಲೆ ಜೆಂಡರ್ ಯಾವ್ದು ಅಂತ ಹೇಳಿ. ಆಧಾರ್ ಕಾರ್ಡ್ ಇದು ಲಾಸ್ಟ್ ನಂಬರ್. ನಿಮ್ ಕಡೆ ಆಧಾರ್ ಕಾರ್ಡ್ ಇರ್ಬೇಕತ್ತದ, ಲಾಸ್ಟ್ 4 ಡಿಜಿಟ್ ಏನಿರುತ್ತೆ ಅದು ಹಾಕ್ಬೇಕತ್ತದ. ಫೋನ್ ನಂಬರ್, ಇಮೇಲ್ ಐಡಿ ತಲೆ ಒಂದ್ ಇಟ್ಕೊಂಡು ಇವ್ ರೆಡ್ ಮಾರ್ಕ್ ಮ್ಯಾಲಿಂದ ಅದಾವಲ್ಲ ಇವ್ ರೆಡ್. ಹೌದಾ, ಇವ್ ರೆಡ್ ಮಾರ್ಕ್ ಕಂಪಲ್ಸರಿ ತುಂಬಬೇಕತ್ತದ. ಉಳ್ಕಿದ್ ನೀವು ತುಂಬಲಿ ಬೀಳಿ ಸೆಕೆಂಡರಿ. ಅದು ನೀವೆಲ್ಲ ಆಲ್ಮೋಸ್ಟ್ ತುಂಬಿದ್ರೆ ನಿಮಗೆ ಒಳ್ಳೇದಾಗ್ತದ, ಮತ್ತೇನಿಲ್ಲ. ಸೊ ಇದ್ರೊಳಗ ಇದು ಒಂದದ. ಆಮೇಲೆ ಇದು ಅಡ್ರೆಸ್ ರೆಸಿಡೆಂಟ್ ಪ್ರೂಫ್ ಅದ, ನಿಮ್ದು ಪಿನ್ ಕೋಡ್ ನಂಬರ್ ಎಲ್ಲ ಬಂದ್ಬಿಡ್ತದ ಒಳಗೆ. ಆಮೇಲೆ ಥರ್ಡ್ ಲೊಕೇಶನ್ ಅಡ್ರೆಸ್, ನಿಮ್ದು ಎಲ್ಲಿ ಹೊಲ ಅದಲ್ಲ ಅಲ್ಲಿ ಹೊಲದೊಳಗೆ ನಿಮ್ದು ಎಲ್ಲಿ ಬೋರ್ವೆಲ್ ಹಾಕ್ಬೇಕು ಅದು ಇದು ಬರ್ತದೆ ಸ್ನೇಹಿತರೆ. ಅಲ್ಲಿಂದ ಲೊಕೇಶನ್ ಕೊಡ್ಬೇಕಾಗ್ತದ. ಡಿಸ್ಟ್ರಿಕ್ಟ್, ತಾಲೂಕು, ಸರ್ವೆ ನಂಬರು, ಲ್ಯಾಂಡ್ ಏರಿಯಾ ಎಷ್ಟು ಅಂತ ಹೇಳಿ ಇದು ರಿಟರ್ನ್ ಕನ್ವರ್ಷನ್ ಅಂತಾನೆ ಆಗ್ತದ. ಆಮೇಲೆ ಇದು SWP ಅಂದ್ರೆ ನಿಮ್ದು ಕರೆಂಟ್ ಸಪ್ಲೈ ಅಂದ್ರೆ ಹೊಲದಾಗ ಕಂಬಗಳು ಹಾಕ್ಯಾರ, ಕರೆಂಟ್ ಕಂಬಗಳು ಹಾಕ್ಯಾರ, ಅಥವಾ ನಿಮ್ದು ಟ್ರಾನ್ಸ್ಫಾರ್ಮರ್ 8 ದೂರ ಅದ ಅಂತ ಹೇಳಿ ಇದು ನೀವು ಇಲ್ಲಿ ಬರಿಬೇಕಾಗ್ತದ. ಅಂದ್ರೆ ಎಷ್ಟು ಮೀಟರ್ ದೂರನಾಗದ, ಒಂದ್ 20 ಮೀಟರ್, 30 ಮೀಟರ್, 50 ಮೀಟರ್ ಸಮೀಪ ಇರ್ತವ. ಹೌದಾ, ಅದು ನೀವು ಅಲ್ಲಿ ಕನೆಕ್ಷನ್ ಅದು ಕೊಟ್ರೆ ಅದು ಹಾಕ್ಬೇಕಾಗ್ತದ. ಮೇನ್ ಅದು ಒಂದದ. ಆಮೇಲೆ ಈ ಡಿವಿಷನ್ ವೈಸ್ ಗಳು ಅದಾವ, ಯಾವ ಡಿವಿಷನ್ ಎಲ್ಲಾನೇ ಅದಾವ ಇದ್ರೊಳಗ. ಹೌದಾ, ಆಮೇಲೆ ಇವಾಗ ಟೋಟಲ್ ಎಷ್ಟು HP ಬೇಕು ಎಲ್ಲಾನೇ ಅದ. 3 HP, 7 HP, 7.5 HP, 10 HP ಅಂದ್ರೆ 3 HP ಲಿಂದ 10 HP ತನಕ ನೀವು ಸಬ್ಸಿಡಿ ಮೇಲೆ ತಗೋಬಹುದು ಸ್ನೇಹಿತರೆ. ಹೌದಾ, ಇದು DC ಕರೆಂಟ್. ಲಾಸ್ಟ್ ಏನದ ಅಂದ್ರ ಇಲ್ಲಿ ಏಜೆನ್ಸಿಗಳ ಹೆಸರು ಅದಾವ. ಹೌದಾ, ಈ ಏಜೆನ್ಸಿ ನಿಮ್ ಡಿಸ್ಟ್ರಿಕ್ಟ್ ಒಳಗೆ ಯಾವ್ದು ಬರ್ತದೆ ಏಜೆನ್ಸಿ ಅಂತ ಹೇಳಿ ನಿಮಗ್ ಬೇಕಂದ್ರೆ ನನ್ ಕಮೆಂಟ್ ಅಲ್ಲಿ ಹಾಕಿ, ನನ್ ಇದು ಡಿಸ್ಟ್ರಿಕ್ಟ್ ಅದ ಸರ್, ಇದಕ್ಕೆ ಯಾವ ಏಜೆನ್ಸಿ ಬರ್ತದೆ ಅಂತ ಹೇಳಿ ನಾನ್ ನಿಮ್ಗೆ ಏನ್ ಮಾಡ್ತೀನಿ, ಅವ್ರ ನಂಬರ್ ಪ್ಲಸ್ ಏಜೆನ್ಸಿ ಹೆಸರು ಪ್ಲಸ್ ಅವ್ರ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ ಕೊಡ್ತೀನಿ. ನೀವು ಡೈರೆಕ್ಟ್ಲಿ ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಇದನ್ನು ಮಾಡ್ಕೋಬಹುದು ಸ್ನೇಹಿತರೆ, ಸಬ್ಸಿಡಿ ಮಾಡ್ಬೋದು. ಆಮೇಲೆ ಏನ್ ನೋಡಿ RTC ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ ಪಾಣಿ ಡೈರೆಕ್ಟ್ ನಿಮ್ಗೆ ಇರ್ತಲ್ಲ ಅದು ಅಪ್ಲೈ ಮಾಡ್ಬೇಕಾಗ್ತದೆ. ಆಮೇಲೆ ಗೌರ್ಮೆಂಟ್ ವೆರಿಫೈಡ್ ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ವೋಟರ್ ID ಕಾರ್ಡ್ ಇವು ಡೈರೆಕ್ಟ್ಲಿ ಸ್ಕ್ಯಾನ್ ಮಾಡಿ ಇದ್ರಾಗ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಭಾಳ ಈಸಿ ಅದ, ನಿಮ್ಗೆ ಇದ್ರಾಗ ಹೇಳ್ತಿತ್ತು. ಈಗಾಗಲೇ RTC ನಂಬರ್ ಇರ್ತದೆ ಅದು ಮಾಡ್ಕೋಬಹುದು. ಆಮೇಲೆ ಆಧಾರ್ ಕಾರ್ಡ್ ನಿಮ್ದು ಯಾವ್ದು ಇರ್ತದೆ ಆಧಾರ್ ಕಾರ್ಡ್. ಓಕೆ, ಈಗ ಡೈರೆಕ್ಟ್ ಸೆಂಡ್ OTP ಅಂಡ್ ವೆರಿಫೈ ಬರ್ತದೆ. ಸಬ್ಮಿಟ್ ಅಪ್ಲಿಕೇಶನ್ ಇದೇನಿರ್ತದೆ, ಸಬ್ಮಿಟ್ ಅಪ್ಲಿಕೇಶನ್ ಆದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಬರ್ತದೆ. ಆ ಅಪ್ಲಿಕೇಶನ್ ನಂಬರ್ಲಿಂದ ನೀವು ಡೈರೆಕ್ಟ್ಲಿ ನೋಡಿಕ ಸಬ್ಮಿಟ್ ನಮಗೆ ಒಂದು ಅಪ್ಲಿಕೇಶನ್ ನಂಬರ್ ನಿಮ್ಗೆ ಡೈರೆಕ್ಟ್ ಮೆಸೇಜ್ ಬಂದ್ಬಿಡ್ತದೆ ಸ್ನೇಹಿತರೆ. ಇದಕ್ಕೆ ನೀವು ಡೈರೆಕ್ಟ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡಿಕ ಪೇ ಫಾರ್ ಫಾರ್ಮರ್ ಶೇರ್ ಅಂತ ಹೇಳಿದೆ ನಾನು. ಹೌದಾ, ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಅಥವಾ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಿದ್ರೆ ನಿಮ್ ನಿಯರ್ ಬೈ ಲೋಕಲ್ ಏನ ಎಲೆಕ್ಟ್ರಿಷಿಯನ್ ಆಫೀಸ್ ಇರ್ತಲ್ಲ, ಎಲೆಕ್ಟ್ರಿಕಲ್ ಆಫೀಸ್, ಕರೆಂಟ್ ಸಪ್ಲೈ ಏನ್ ಕರೆಂಟ್ ಬಿಲ್ ತುಂಬಿರ್ತಿರ್ತಲ್ಲ ಅಲ್ಲಿ ಹೋಗಿ ಕೇಳ್ರಿ, ನಾವು ಈ ತರ ಅಪ್ಲಿಕೇಶನ್ ಹಾಕಿದ್ದೇವೆ ಅಂತ ಹೇಳಿ, ನಾವು ಮುಂದೆ ಸೋಲಾರ್ ಪಂಪ್ ಸೆಟ್ ಮಾಡ್ಸೋದು ಅಂತ ಹೇಳಿ ಹೇಳಿದ್ರೆ ಅವ್ರು ನಿಮಗೆ ಡೈರೆಕ್ಟ್ ಡೀಟೇಲ್ ಹೇಳ್ತಾರೆ. ಇದು ಅಪ್ಲಿಕೇಶನ್ ಫಾರ್ಮ್ ಡೈರೆಕ್ಟ್ ಪ್ರಿಂಟ್ ತಗೊಂಡು
ಅಲ್ಲಿ ಹೋಗ್ಬೇಕಾಗ್ತದ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ಅಪ್ರಿಷಿಯೇಟ್ ಮಾಡಿ. ಆಮೇಲೆ ಸ್ನೇಹಿತರೆ, ಇದು ಆಕ್ಚುಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30/12/2025. ಆಮೇಲೆ ಮುಂದೆ ಎಕ್ಸ್ಟೆಂಡ್ ಆಗ್ತದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಸ್ಕೀಮ್ ಅಪ್ ಟು 2030 ತನಕ ಹೋದ ಸ್ಕೀಮ್. ಇದು ಮುಂದೆ ಎಕ್ಸ್ಟೆಂಡ್ ಆಗ್ತದ. ನೀವು ಅಪ್ಲಿಕೇಶನ್ ಮಾಡ್ರಿ, ನಿಮ್ಗೂ ಅನುಕೂಲ ಆಗ್ತದೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.